ಗೀತಾ ಮಹಾತ್ಮೆ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಯಾರು ಅನನ್ಯ ಭಾವದಿಂದ ನನ್ನನ್ನು ಚಿಂತಿಸುತ್ತಾ ಭಜಿಸುತ್ತಾರೆಯೋ ಅವರ ಯೋಗಕ್ಷೇಮವನ್ನು ನಾನು ವಹಿಸಿಕೊಳ್ಳುತ್ತೇನೆ ಎಂದು ಭರವಸೆ ಕೊಟ್ಟಿದ್ದಾನೆ ಭಗವಂತ. ದೇವರನ್ನು ನಾವು ಏನೂ ಕೇಳದೇ ಇದ್ದರೂ ನಮಗೆ ಅತ್ಯಂತ ಅವಶ್ಯಕವಾಗಿರುವುದನ್ನು ಭಗವಂತ ಕೊಡುವನು. ಕೇಳಿಸಿಕೊಂಡು ಕೊಡುವವನು ಅವನಲ್ಲ. ಹೇಗೆ ತಾಯಿ ತನ್ನ ಮಗುವಿಗೆ ಕೇಳದೆ ಎಲ್ಲವನ್ನೂ ಮಾಡುತ್ತಾಳೆಯೋ ಹಾಗೆಯೇ ಭಗವಂತ ತನ್ನ ಭಕ್ತರ ಸರ್ವಸ್ವವನ್ನೂ ನೋಡಿಕೊಳ್ಳುತ್ತಾನೆ. ಆದರೆ ಭಗವಂತನಲ್ಲಿನ ಅವನ ಭಕ್ತಿ ಅನನ್ಯವಾಗಿರಬೇಕು. ಯಾವಾಗಲೂ ಭಗವಂತನನ್ನೇ ಚಿಂತಿಸುತ್ತಿರಬೇಕು. ಅನನ್ಯ ಎಂದರೆ ನ ಅನ್ಯಃ, ಅಂದರೆ ಬೇರೇನೂ ಇಲ್ಲ ಎಂದರ್ಥ. ಬೇರಾವುದೇ ಚಿಂತನೆಯನ್ನು ನಡೆಸದೆ ಒಂದೇ ಸಮನಾಗಿ ಭಗವಂತನ ಕಡೆ ಮನಸ್ಸನ್ನು ಹರಿಯಬಿಡಬೇಕು. ಕಷ್ಟ, ನಷ್ಟ, ಲಾಭ, ಸುಖ ದುಃಖ, ಜನನ ಮರಣಗಳಲ್ಲಿ ಒಂದೇ ಸಮನಾಗಿ ಭಕ್ತ ಭಗವಂತನನ್ನು ಆಶಿಸುತ್ತಿದ್ದರೆ ಅದು ಅನನ್ಯವಾಗುವುದು. ಇಂತಹವರ ಯೋಗಕ್ಷೇಮವನ್ನು ದೇವರು ನೋಡಿಕೊಳ್ಳುತ್ತಾನೆ. ಯಾರು ತಮ್ಮ ಸರ್ವಸ್ವವನ್ನು ಭಗವಂತನಿಗೆ ಧಾರೆ ಎರೆದು ಅವನಲ್ಲಿಯೇ ಶರಣಾಗಿ ಅವನನ್ನೇ ಪ್ರೀತಿಸುವರೋ ಅವರ ಜವಾಬ್ದಾರಿಯನ್ನು ದೇವರು ನೋಡಿಕೊಳ್ಳುವನು. ಭಗವಂತನನ್ನು ಸಂಪೂರ್ಣವಾಗಿ ಪ್ರೀತಿಸಿದರೆ, ಅವನಲ್ಲಿ ಶರಣಾಗತನಾದರೆ ಭಕ್ತನಿಗೆ ಯಾವ ಕೊರತೆಯೂ ಇರುವುದಿಲ್ಲ. ಭಕ್ತನ ಯೋಗ ಮತ್ತು ಕ್ಷೇಮ ಎರಡನ್ನು ನೋಡಿಕೊಳ್ಳುವೆನೆಂದು ಭಗವಂತ ಭರವಸೆಯನ್ನು ಕೊಟ್ಟಿದ್ದಾನೆ. ಹರಿ ಓಂ. ಶ್ರೀಕೃಷ್ಣಾರ್ಪಣಮಸ್ತು.